ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಿರುವ ಚೇತನ್ ಕುಮಾರ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತಾ, ಉಳುಕುಡಿ ವೀರಭದ್ರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 45ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ವಾರ್ಷಿಕ ರಥೋತ್ಸವ ಏರ್ಪಾಡಾಗಿರುತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತ ಸಮುದಾಯದವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ. ಸುಕ್ಷೇತ್ರ ಹುಲುಕುಡಿ ಇಲ್ಲಿ ಈ ದಿನ ಮಹಾರಥೋತ್ಸವವು ಜರುಗಿದ್ದು ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದರಲ್ಲಿ ಮಹಾ ಕಾರ್ಯಕ್ರಮಗಳಲ್ಲಿ ಮೊದಲನೆಯದಾಗಿ ಇಲ್ಲಿ ಮಹಾಗಣಪತಿ ಹಾಗೂ ಭದ್ರಕಾಳಮ್ಮ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವಕ್ಕೆ ಅಂಗಭೂತವಾಗಿ ಪೂಜಾ ಕಾರ್ಯಕ್ರಮ ನೆರವೇರಿದ್ದು ಸಾಂಗೋಪವಾಗಿ ನೆರವೇರಿದೆ. ವಿಜೃಂಭಣೆಯಿಂದ ಶ್ರೀ ವೀರಭದ್ರ ಸ್ವಾಮಿಯ ರಥೋತ್ಸವ ಜರುಗಿ ಈಗ ತಾನೇ ರಥೋತ್ಸವ ಜರುಗಿ ಮುಂದೆ ಬಂದಿದೆ. ಹಾಗಾಗಿ ಈ ನಮ್ಮ ಕ್ಷೇತ್ರದಲ್ಲೂ ಸಹ ವಾರಕ್ಕೆ 3 ದಿನ, ಮಂಗಳವಾರ, ಶುಕ್ರವಾರ, ಭಾನುವಾರ, ಈ 3 ದಿನಗಳು ಬೆಳಗ್ಗೆ 8ರಿಂದ ಸಾಯಂಕಾಲ 4. ನಾವು ಹೋಗಿ ಸ್ವಲ್ಪ ಲೇಟ್ ಆದ್ದರಿಂದ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಮುಗಿಸಿ ನಾವು ಕಾಲ್ನಡಿಗೆಯಲ್ಲಿ ಹೊರಟ್ವಿ. ತುಂಬ ದೂರ ಏನಿಲ್ಲ, ಆದರೂ ಒಂದು ಸಣ್ಣ ಫೀಲಿಂಗು, ಇನ್ನು ಸ್ವಲ್ಪ ಬೇಗ ಬಂದರೆ ಇನ್ನೂ ಹತ್ರನೇ ಸಿಕ್ಕಿರೋದು ಅಂತ. ಮೆಟ್ಲು ಹತ್ತೋಗಿ ದೇವಸ್ಥಾನ ನೋಡ್ಕೊಂಬರ್ಬೋದು. ತುಂಬ ಗಟ್ಸಾಗಿದೆ, ಪರವಾಗಿಲ್ಲ, ಈಗ ಹೋಗ್ಬೋದಂತೆ. ನಾವು ಹೋಗೋಕ್ಕಾಗಲಿಲ್ಲ. ತುಂಬ ಜನ ಹೋಗೋರೆಲ್ಲ ಹೋಗಿ ಬಂದರು, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮಗೆ ಟೈಮ್ ಸಾಲಿಲ್ಲ ಮೇಲೆ ಹೋಗಿ ಬರೋಕ್ಕೆ. ಇಲ್ಲೇ ತೇರೆಲ್ಲ ಎಳೆಯೋದಿತ್ತು, ಮತ್ತು ಜನ ಅಂತೂ ತುಂಬ ಜನ ಬಂದಿದ್ದಲ್ಲ, ಹೋಗೋಕ್ಕಾಗಲಿಲ್ಲ. ಮತ್ತು ಮಕ್ಕಳ ಆಟಿಕೆ ಎಲ್ಲ ಜಾಸ್ತಿನೇ ಇತ್ತು. ಜಾತ್ರೆ ಅಂದರೆ ಈ ಥರ ಇರಬೇಕು. ನಾವು ಬರೋಕ್ಕೂ ಪೂಜೆ ಸ್ಟಾರ್ಟ್ ಆಗೋಕ್ಕೆ ಒಂದೇ ಟೈಮ್ ಇತ್ತು. ಅದರಿಂದ ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ದೇವ್ರನ್ನ ರಥದಲ್ಲಿ ಕೂರ್ಸೋಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ದೇವ್ರು ಬರ್ತಾ ಇದೆ. ರಥ ಸುತ್ತ ಹಾಕಿ ದೇವ್ರನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ ಇವಾಗ. ನೋಡ್ಬೋದು. ನಾನಾ ರೀತಿಯ ಕಲಾತಂಡದವರಿಂದ ಶ್ರೀ ಕ್ಷೇತ್ರದಲ್ಲಿ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. 12:05 ನಿಮಿಷಕ್ಕೆ ಸರಿಯಾಗಿ ಮಠೋತ್ಸವಕ್ಕೆ ಸ್ವಾಮೀಜಿ ಶಿವಯೋಗಿ ಮಹಾಸ್ವಾಮೀಜಿರವರು ಬಾಳೆಹೊನ್ನೂರು ಶಾಖಾ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆಯನ್ನು ಕೂಡ ನೀಡಲಾಗುವುದು. ರಥದ ಮೇಲೆ ಆಸೀನರಾಗಿಸುವ ಪೂಜಾ ವಿಧಿವಿಧಾನಗಳು ಜರುಗ್ತಾ ಇದೆ. ಇನ್ನು ಕೆಲವು ನಿಮಿಷಗಳಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನ ಪರಮ ಪೂಜ್ಯ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಚಾಲನೆಯನ್ನು ಕೂಡ ನೀಡಲಾಗುವುದು. ಪರಮಪೂಜ್ಯ ಶ್ರೀ ಶಿವಯೋಗಿ ಮಹಾಸ್ವಾಮೀಜಿರವರು ಈಗ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ.
ಬಂದಿರೋ ಭಕ್ತಾದಿಗಳೆಲ್ಲ ತೇರಿಗೆ ಬಾಳೆಹಣ್ಣು ಎಸಿತಾಯಿದ್ರು. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ಹರಕೆ ಹೊತ್ಕೊಂಡಿರೋರೆಲ್ಲ ಇದ್ದಾರೆ, ಸಿಗ್ತಾರಂತೆ ದೇವರಿಗೆ. ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ ಅಂತಲೂ ಕೆಲವರು ಎಸಿತಾ ಇರ್ಬೋದು, ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತೇರು ಮೆರವಣಿಗೆ ಹೊರಟಿದ್ದಾಯಿತು. ತುಂಬ ದೂರ ಏನು ಹೋಗಲ್ಲ, ಇದು ಸ್ವಲ್ಪ ದೂರ ಹೋಗಿ ಮತ್ತೆ ರಿಟರ್ನ್ ಇಲ್ಲೇ ಜಾಗಕ್ಕೆ ಬರುತ್ತೆ. ಜನ ಅಂತೂ ನುಗ್ಗಾಟ ಜಾಸ್ತಿನೇ ಇತ್ತು. ಚೆನ್ನಾಗಾಯಿತು ಮಾತ್ರ. ನಾನು ಫಸ್ಟ್ ಟೈಮ್ ಬಂದಿದ್ದು, ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಮಾತ್ರ ಸಖತ್ ಇಷ್ಟ ಆಗೋಯಿತು. ಇನ್ನೊಂದು ವರ್ಷನೂ ಹೋಗೋಣ ಅಂತ ಆಸೆ ಇದೆ, ಹೋಗಿ ಬರಬೇಕು. ಅದಕ್ಕೆ ಮುಂಚೆ ಬೆಟ್ಟ ಹತ್ಬಿಟ್ಟು ಹೋಗಿ ಬರೋಣ ಅಂತ ಇದೆ, ಯಾವಾಗಲಾದ್ರೂ ಹೋಗಿ ಬರೋಣ. ಇಂದು ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಯಡಿಯೂರು ರಂಭಾಪುರಿ ಶಾಖಾಮಠದ ಶ್ರೀ ಸ್ವಸ್ಥ ಬ್ರಹ್ಮ ಶ್ರೀ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ದಯಮಾಡಿ ಟ್ರಸ್ಟ್ನ ಪದಾಧಿಕಾರಿಗಳು ಟ್ರಸ್ಟಿಗಳೆಲ್ಲ ವೇದಿಕೆಗೆ ಬರಬೇಕಂತ ಕೇಳ್ತಾರೆ.
ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ರಂಭಾಪುರಿ ಮಧ್ಯಾಹ್ನ ಲೇಟ್ ಆಗಿದ್ದರಿಂದ ಹೊಟ್ಟೆ ಹಸಿತಾ ಇತ್ತು. ಪಾನಕ ಹೆಸರುಬೇಳೆ ಫ್ರೀಯಾಗಿ ಕೊಡ್ತಾಯಿದ್ರು. ಅಲ್ಲಿಗೆ ಹೋದಂಥ ಎಲ್ಲರಿಗೂ ಊಟ ಉಪಚಾರ ಚೆನ್ನಾಗೇ ಇತ್ತು. ಅಲ್ಲಿ ಬಿಸಿಲಲ್ಲಿ ಸಾಕಾಗಿರೋರಿಗೆಲ್ಲ ಹೆಸರುಬೇಳೆ ಪಾನಕ, ಹೊಟ್ಟೆ ಹಸ್ಕೊಂಡಿರೋರಿಗೆಲ್ಲ ಊಟ, ನೀರು ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟನೂ ಮಾಡಿದ್ವಿ ಎಲ್ಲರೂ. ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಹೊರಟಿದ್ದೀವಿ ನಾವು. ಬೆಟ್ಟದ ಮೇಲಿರೋ ದೇವ್ರನ್ನ ಜಾತ್ರೆಗೆ ಅಂತ ಕೆಳಗಡೆ ಕರ್ಕೊಬಂದಿರ್ತಾರೆ, ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಬಂದವರೆಲ್ಲ ಅಲ್ಲಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ನಾವು ಪೂಜೆ ಪುನಸ್ಕಾರ ಎಲ್ಲ ಇಲ್ಲೇ ಮಾಡ್ಕೋಬೋದು. ಕೆಲವ್ರು ವಯಸ್ಸಾದವರೆಲ್ಲ ಬೆಟ್ಟ ಹತ್ತಕ್ಕಾಗಲ್ಲ, ಅದರಿಂದ ಜಾತ್ರೆ ಟೈಮಲ್ಲಿ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೊರ್ಡ್ತಾರೆ. ನಾನು ಹೋಗಿದ್ದು ಫಸ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಅಲ್ಲಿರೋ ರೈತರು ಅವ್ರ ಖುಷಿಗೆ ಅಲ್ಲಿ ಅವ್ರು ಸಾಕಿದಂಥ ಹಸು ಕರುಗಳ್ನ ಅಲಂಕಾರ ಮಾಡಿ ಜಾತ್ರೆ ಕರ್ಕೊಬಂದಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ರೈತರು ಅವರವರ ಎತ್ತುಗಳಿಗೆ ಅಲಂಕಾರ ಹೊರದ ದಯಮಾಡಿ ಜನರೇಟ್ ಆನ್ ಮಾಡಬೇಕು. ದಯಮಾಡಿ ಜನರೇಟ್ ಆನ್ ಮಾಡಿ. ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಿರುವ ಚೇತನ್ ಕುಮಾರ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತಾ, ಉಳುಕುಡಿ ವೀರಭದ್ರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 45ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ವಾರ್ಷಿಕ ರಥೋತ್ಸವ ಏರ್ಪಾಡಾಗಿರುತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತ ಸಮುದಾಯದವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಮೊದಲು ಮನವಿ ಮಾಡಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಇತಿಹಾಸ ಪ್ರಸಿದ್ಧವಾದ ಚೋಳರ ಕಾಲದ ದೇವಸ್ಥಾನ, ವಿಷ್ಣುವರ್ಧನ ಕಾಲದ ಅಪೂರ್ವಗಳು ಸಹ ಇದೆ. ಈ ಉಳುಕುಡಿ ಕ್ಷೇತ್ರದ ಬೆಟ್ಟದ ಮೇಲ್ಭಾಗದಲ್ಲಿ ವೀರಭದ್ರ ಸ್ವಾಮಿ, ಪ್ರಸನ್ನ ಭದ್ರಕಾಳಮ್ಮ ದೇವಾಲಯಗಳು ಸಹ ಇದೆ. ಅದರಂತೆ ಪೂರ್ಣಾ ನದಿ ಮೂಲ ಹಾಗೂ ಪವಿತ್ರ ಗಂಗಾಧೋಣಿ ಸಹ ಬೆಟ್ಟದ ಮೇಲೆ ಇದೆ. ಇದನ್ನು ನೋಡೋದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಆಗಮಿಸಿದ್ದಾರೆ. ಇದರ ಆಶಯದಂತೆ
ಕ್ಷೇತ್ರದಲ್ಲಿ ಶ್ರೀ ಉಳುಕುಡಿ ವೀರಭದ್ರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಟ್ರಸ್ಟ್ ಎಂದು ಸುಮಾರು 15 ವರ್ಷಗಳಿಂದ ಸ್ಥಾಪಿತವಾಗಿದ್ದು, ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಏರ್ಪಾಡು ಮಾಡಿದ್ದು, ದಯವಿಟ್ಟು ಭಕ್ತ ಸಮುದಾಯದ ಸಹಾಯದಿಂದ ಕ್ಷೇತ್ರದ ಬೆಳವಣಿಗೆ ಉನ್ನತಿಯಾಗಿ ಬೆಳೀತಾ ಇದೆ. ಅದರಂತೆ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಸಹ ರಥಸಪ್ತಮಿ ದಿನ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ, ಗುರುಪೂರ್ಣಿಮೆಯಿಂದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ, ವಾರ್ಷಿಕವಾಗಿ 3 ಕಾರ್ಯಕ್ರಮಗಳನ್ನು ಸಹ ನಮ್ಮ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಮಾಡಿರ್ತೇವೆ. ಅದರಂತೆ ಭಕ್ತ ಸಮುದಾಯರು ಬಂದು ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನವರ ಕೃಪಾ ಕಟಾಕ್ಷವನ್ನು ಪಡೆದುಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲೂ ಸಹ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನವರ ಸೇವೆ ಮಾಡುತ್ತಾ ಸಮಸ್ತ ಭಕ್ತಾದಿಗಳು ತನು ಮನೋಧನ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಮ್ಮ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದ ಶ್ರೀ ವೆಂಕಟರಮಣಯ್ಯವರು ಸತತವಾಗಿ ಹಾಗೂ ಸಿಗಿಪಡೆ ಬಸವರಾಜ ಸಹೋದರರು ಅನ್ನದಾಸೋಹ ಕಾರ್ಯಕ್ರಮವನ್ನು ಸತತವಾಗಿ ನಡೆಸಿಕೊಂಡು ದಾಸೋಹ ನಡೆಸ್ತಿರ್ತಾರೆ. ಅದರಂತೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಪರವಾಗಿ ಕೊಪ್ಪಲಗು ರೂಪದಲ್ಲಿ ಹಳ್ಳಿಯ ಊಟ ಸೊಗಡನ್ನು ಸಹ ತೋರಿಸ್ತಾ ಇದ್ದಾರೆ. ಅದರಂತೆ ನಮ್ಮ ಜನಗಳು ಹಳ್ಳಿ ಊಟ ಸೊಗಡನ್ನು ಸವಿತಾ ಇದ್ದಾರೆ. ಇದೇ ನಮ್ಮ ವೀರಭದ್ರ ಸ್ವಾಮಿ ಪ್ರಸನ್ನ ಭದ್ರಕಾಳಮ್ಮನವರ ಮಹಾಪ್ರಸಾದವನ್ನು ತೆಗೆದು ನಾವೆಲ್ಲರೂ ಸಹ ಪುನೀತರಾಗಬೇಕು. ಹಾಗೂ ಕ್ಷೇತ್ರದಲ್ಲಿ ಇನ್ನೂ ಉನ್ನತವಾದ ಕಾರ್ಯಕ್ರಮಗಳು ನಡೆಯೋದ್ರಿಂದ ದಯವಿಟ್ಟು ಭಕ್ತಾದಿಗಳು ತನು ಮನ ಧನ ವಹಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಿದರೆ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳ್ತಾ, ಈಗ ಕ್ಷೇತ್ರಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳು ಸಹ ಮತ್ತೊಮ್ಮೆ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನ ಜಾತ್ರಾ ಮಹೋತ್ಸವಕ್ಕೆ ಬಂದು ಶ್ರೀ ಪ್ರಸನ್ನ ಭದ್ರಕಾಳಮ್ಮ ವೀರಭದ್ರ ಸ್ವಾಮಿ ಕೃಪಾ ಕಟಾಕ್ಷ ನಮಗೆಲ್ಲರೂ ಇರಲಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ವೀರಭದ್ರ, ಜೈ ಭದ್ರಕಾಳಮ್ಮ. ಎಲ್ಲರ ಕೃಪೆ ಇರಲಿ. ನಮಸ್ಕಾರ. ಸುಕ್ಷೇತ್ರ ಹುಲುಕುಡಿ ಇಲ್ಲಿ ಈ ದಿನ ಮಹಾರಥೋತ್ಸವವು ಜರುಗಿದ್ದು ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದರಲ್ಲಿ ಮಹಾ ಕಾರ್ಯಕ್ರಮಗಳಲ್ಲಿ ಮೊದಲನೆಯದಾಗಿ ಇಲ್ಲಿ ಮಹಾಗಣಪತಿ ಹಾಗೂ ಭದ್ರಕಾಳಮ್ಮ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವಕ್ಕೆ ಅಂಗಭೂತವಾಗಿ ಪೂಜಾ ಕಾರ್ಯಕ್ರಮ ನೆರವೇರಿದ್ದು ಸಾಂಗೋಪವಾಗಿ ನೆರವೇರಿದೆ. ವಿಜೃಂಭಣೆಯಿಂದ ಶ್ರೀ ವೀರಭದ್ರ ಸ್ವಾಮಿಯ ರಥೋತ್ಸವವು ಜರುಗಿ ಈಗ ತಾನೇ ರಥೋತ್ಸವ ಜರುಗಿ ಮುಂದೆ ಬಂದಿದೆ. ಹಾಗಾಗಿ ಈ ನಮ್ಮ ಕ್ಷೇತ್ರದಲ್ಲೂ ಸಹ ವಾರಕ್ಕೆ 3 ದಿನ, ಮಂಗಳವಾರ, ಶುಕ್ರವಾರ, ಭಾನುವಾರ, ಈ 3 ದಿನಗಳು ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆವರೆಗೂ ಬೆಟ್ಟದ ಮೇಲುಗಡೆ ಇರ್ತಕ್ಕಂಥ ಸ್ವಾಮಿ ಮತ್ತು ಅಮ್ಮನವರ ದೇವಾಲಯಗಳು ಓಪನ್ ಇರುತ್ತದೆ. ಸೇವಾಕರ್ತರು ಆ 3 ದಿನ ಮಾತ್ರ ಬರಬೇಕು. ಬೇರೆ ದಿನಗಳಲ್ಲಿ ಬಂದರೆ ಇಲ್ಲಿ ದೇವಾಲಯ ಮುಚ್ಚಿರುತ್ತದೆ. ಹಾಗಾಗಿ ಸಹಕಾರ ಕೊಟ್ಟು ಬನ್ನಿ. ನಮ್ಮ ಕ್ಷೇತ್ರ ಉಳುಕುಡಿಯಲ್ಲಿ ತುಂಬ ವಿಸ್ಮಯಕಾರಿಯಾದಂಥ ಜಾಗಗಳಿದ್ದಾವೆ. ದೊಣೆ ಅಂದರೆ ಇವತ್ತೇನು ನಾವು ದೊಣೆ ಅಂತ ಕರಿತಾ ಇದ್ದೀವಿ, ಈ ದೊಣೆ ತೃಣಾ ನದಿಯ ಉಗಮ ಸ್ಥಾನವಾಗಿದೆ. ಅರ್ಕಾವತಿ ಬೇಸಿಸ್ ಅಂತ ಏನು ಕರಿತಾ ಇದ್ದಾರೆ ಅದಕ್ಕೂ ಮುಂಚೆ ಇದ್ದಿದ್ದು ಈ ತೃಣಾ ನದಿ. ಆ ತೃಣಾ ನದಿಯ ಒಂದು ಬೇಸಿಗೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ದೊಣೆ. ಎಲ್ಲ ಕಾಲದಲ್ಲೂ ಸತತವಾಗಿ ಅಲ್ಲಿ ಗಂಗೆ ಅಂದರೆ ನೀರು ಸದಾ ಕಾಲ ಇರ್ತದೆ. ಎಷ್ಟು ತಿಳಿಯಾಗಿರ್ತದೆ ಅಂದರೆ ಎತ್ಕೊಂಡು ಹಾಗೆ ಕುಡಿದ್ರೂ ಸಹ ಯಾವುದೇ ರೋಗ ರುಜಿನಗಳು ಇರುವುದಿಲ್ಲ. ಅಷ್ಟೊಂದು ಪವಿತ್ರವಾಗಿ, ಅಷ್ಟೊಂದು ಭದ್ರತೆಯಾಗಿರ್ತಕ್ಕಂಥ ಗಂಗೆ ಇದೆ. ಈ ದಿನವೂ ಸಹ ಅಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಬರಲಾಗಿದೆ. ಮೇಲ್ಗಡೆ ಬಂದು ನೋಡಿದ್ರೆ ತುಂಬ ಇದೆ, ವಿಸ್ಮಯಕರವಾದ ಜಾಗಗಳಿದ್ದಾವೆ. ನಮ್ಮಲ್ಲಿ ಗುಹಾಂತರ ದೇವಾಲಯವಿದೆ. ವೀರಭದ್ರನ ದೇವಾಲಯ ಗುಹಾಂತರ ದೇವಾಲಯ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸೌಮ್ಯ ಸ್ವರೂಪಿ, ಮಕ್ಕಳ ತದ್ರೂಪಿ ಅಂತಕ್ಕಂಥ ವೀರಭದ್ರ. ಎಲ್ಲಿ ಹೋದರೂ ನಿಮಗೆ ವೀರಭದ್ರ ಅಂದರೆ ಉಗ್ರ ಸ್ವರೂಪಿಯಾಗಿರ್ತಕ್ಕ ವಿಗ್ರಹಗಳಿರ್ತದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸೌಮ್ಯ ಸ್ವರೂಪಿಯಾಗಿ, ಮಕ್ಕಳ ತದ್ರೂಪಿಯಾಗಿ ಮಹಾವೀರಭದ್ರನು ನೆಲೆಸಿದ್ದಾನೆ. ಹಾಗೆ ಭದ್ರಕಾಳಿಯೂ ಅಷ್ಟೇ, ಮಹಾಭದ್ರಕಾಳಿ ಅಲ್ಲ, ಇವಳು ತಾರಾ ಭದ್ರಕಾಳಿ. ಎರಡೂ ಕೈಯಲ್ಲಿ 2 ಕಮಲಗಳನ್ನ ಹಿಡ್ಕೊಂಡು ನಿಂತಿರ್ತಕ್ಕಂಥ ತಾರಾ ಭದ್ರಕಾಳಿ. ಅಂದರೆ ಅಲ್ಲಿ ವೀರಭದ್ರ ಅಷ್ಟು ಅಂದರೆ ಇಲ್ಲಿ ಯಮ ಎಡಗೈಯಲ್ಲಿ ಈ ರೀತಿ ಎತ್ತಿ ಕೊಡ್ತಾಳೆ. ಅಷ್ಟು ಸುಂದರವಾದ ಮೂರ್ತಿ. ಎಲ್ಲ ನಗುಮುಖದ ಮೂರ್ತಿಗಳಿವು. 2 ವಿಗ್ರಹಗಳು ಸೌಮ್ಯ ಸ್ವರೂಪಿ ನಗುಮುಖದ ರುದ್ರ ಮೂರ್ತಿಗಳಾಗಿದ್ದಾವೆ. ಎಲ್ಲ ಕ್ಷೇತ್ರದಲ್ಲೂ ಉಗ್ರ ಸ್ವರೂಪಿಯಾಗಿರ್ತಕ್ಕಂಥ ಮೂರ್ತಿಗಳಿದ್ದಾವೆ. ಆದರೆ ಇಲ್ಲಿ ಸೌಮ್ಯ ಸ್ವರೂಪಿ, ಮಕ್ಕಳ ತದ್ರೂಪಿಯಾಗಿರ್ತಕ್ಕಂಥ ಮೂರ್ತಿಗಳಿದ್ದಾವೆ. ಈ ಕ್ಷೇತ್ರದ ಬಹು ವಿಶೇಷವಾದ ಮೂರ್ತಿಗಳು. 1100 ವರ್ಷಗಳ ಇತಿಹಾಸವಿರ್ತಕ್ಕಂಥ ಕ್ಷೇತ್ರ ಶ್ರೀ ಉಳುಕುಡಿ ವೀರಭದ್ರ ಸ್ವಾಮಿ ಕ್ಷೇತ್ರ. ಬನ್ನಿ, ನೀವೆಲ್ಲರೂ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಶ್ರೀ ವೀರಭದ್ರ ಸ್ವಾಮಿಗೆ ನಮಸ್ಕರಿಸುತ್ತಾ ವಂದನೆಗಳು.
ನಾವು ಸೋಲೂರು. ಮಹೇಶ್ವರ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ದಯಮಾಡಿ ಬರಬೇಕು. ಮಹೇಶ್ವರ ಕೆಲವೇ ಸಮಯದಲ್ಲಿ ಜನ ತುಂಬಾ ಜಾಸ್ತಿ ಆಗೋಗ್ಬಿಟ್ರು. ಹೆಜ್ಜೆ ಇಡೋಕ್ಕೂ ಜಾಗ ಇರಲಿಲ್ಲ ನಮಗೆ. ಬರೋಣ ಮಾಡಿ ಎಲ್ಲ ಇದು ಬಾಳೆಹಣ್ಣು ಸಿಗ್ತಾರಲ್ಲ ಏನಕ್ಕೆ ಇಷ್ಟೊಂದು ಏನ್ ಅಡಿಕೆ ಮಾಡ್ಕೊಂಡಿರ್ತಾರೆ ಬರೀ ಯಾರು ಅರ್ಕೆ ಈಗ ಥ್ಯಾಂಕ್ ಯು. ನಮ್ಮ ಹೆಸರು ವೀರಕ್ಯಾತಪ್ಪ ಅಂತ ಹೇಳಿ ತಂಬೇನಹಳ್ಳಿ ಅವರು. ಈ ಹಸುಗಳು ನಾವು ಖುಷಿಗೋಸ್ಕರ ಸಾಕೋದು, ಹಾಗೆ ವ್ಯವಸಾಯ ಮತ್ತು ಈ ಜಾತ್ರೆ ಪ್ರಯುಕ್ತ ರಥಸಪ್ತಮಿ ಪ್ರಯುಕ್ತ ಉಲುಗ್ದಿ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿ ನಾವು ಎಲ್ಲರೂ ಖುಷಿಗೆ ಎಲ್ಲ ಹೊಡ್ಕೊಂಬರ್ತೀವಿ. ಈ ಅಲಂಕಾರ ಎಲ್ಲ ಖುಷಿಗೆ ಮಾಡ್ತಾ ಇರ್ತೀವಿ. ಇದು ದೊಡ್ಡಬಳ್ಳಾಪುರ ತಾಲೂಕು ದುಬ್ಳಾಂಗ್ಲ ಹೋಬಳಿ ಸಕ್ಕರೆಗೊಳ್ಳಹಳ್ಳಿ ಪಂಚಾಯಿತಿ. ಉಡುಕಡಿ ಬೆಟ್ಟ. ಹಾಂ.
ಜಾತ್ರೆಗೆ ಬಂದಿದ್ದೀನಿ, ಬರೀ ಕೈಯಲ್ಲಿ ಹೋಗೋಕ್ಕಾಗತ್ತಾ? ನನ್ನ ತಮ್ಮನ ಮಗುಗೆ ಒಂದು ಗನ್ ತಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ಸರಿ ಇದೇ ಥರನೇ ಬರ್ತೀನಿ. ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಜಾತ್ರೆ ಮುಗಿಸ್ಕೊಂಡು ಹೊರಟ್ವಿ. ನೀವು ನೋಡ್ತಿರ್ಬೋದು ಬೆಟ್ಟ ಚೆನ್ನಾಗಿದೆ. ಹತ್ತೋರು ನೋಡಿ ಮೆಟ್ಲೆಲ್ಲ ಇದೆಯಲ್ಲ, ಅಲ್ಲಿಂದ ಹತ್ತು ಹೋಗ್ಬೋದು. ಈ ವಿಡಿಯೋ ನೋಡೋರ್ಗೊಂದು ಸಣ್ಣ ಕಿವಿ ಮಾತು. ಈ ವಿಡಿಯೋದಿಂದ ಯಾರಿಗಾದ್ರೂ ಮನ ನೊಂದಿದ್ರೆ ಕ್ಷಮೆ ಇರಲಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ರಿಟರ್ನ್ ಆಗಬೇಕಾದ್ರೆ ಮಾತ್ರ 2 ಅವರ್ ಆಯಿತು ನಾವು ಆಚೆ ಬರೋಕ್ಕೆ, ಅಷ್ಟು ಟ್ರಾಫಿಕ್ ಇತ್ತು. ರೋಡ್ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿತ್ತು ಅನಿಸುತ್ತೆ. ಸಿಂಗಲ್ ರೋಡ್ ಆಗಿದ್ದರಿಂದ ತುಂಬ ಹೊತ್ತಾಯಿತು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ, ಒಳ್ಳೆ ವಿಡಿಯೋ ತರ್ತೀನಿ ನಾನು ನಿಮಗೋಸ್ಕರ.